ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ತಾನ್ಯೇವ ಸಾಧಯಿಷ್ಯಾಮಿ ಕ್ರಮಾತ್ ಸಜ್ಜನ ಸಂವಿದೇ. ಹೋದ ಬಾರಿ ಒಂದು ಮೂಲ ಒಂದಿಷ್ಟಾಗಿತ್ತು. ನಚ ಅನುಮಾನಾದೀನಾಂ ಆಗಮಂ ವಿನಾ ಪ್ರಾಮಾಣ್ಯಂ ಧರ್ಮಾದಿಷು ತದಗೋಚರತ್ವಾತ್. ತರ್ಕದಿಂದ ಧರ್ಮ ಪುಣ್ಯ ಪಾಪ ಇವುಗಳನ್ನು ತೀರ್ಮಾನ ಮಾಡಲು ಬರುವುದಿಲ್ಲ. ಯಾಕೆ ಅಂದರೆ ತರ್ಕಕ್ಕೆ ನಿಲುಕದ್ದು ಧರ್ಮ ಅನ್ನೋದು. ಈ ಬೇಸಿಕ್ ಸೆನ್ಸ್ ಇಲ್ಲ ನೋಡಿ ಸೆಮಿಟಿಕ್ ರಿಲಿಜನ್ಗಳಿಗೆ. ಅವ್ರಿಗೆ ಯಾವುದು ಪುಣ್ಯ ಅಂತ ಕೇಳೋದಕ್ಕೆ ಅವ್ರಿಗೆ ರಾಜಕೀಯ ಕಾರಣದಿಂದ ಧರ್ಮ ಮಿಗಿಲೇ ವಿನಃ ಆತ್ಮಿಕವಾದ ಉದ್ಧಾರ ಉನ್ನತಿ ಅನ್ನೋದು ಅವ್ರ ಕಲ್ಪನೆಯೇ ಇಲ್ಲ. ಹೀಗಾಗಿ ಅವ್ರಿಗೆ ಇದನ್ನು ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ನಾವು ಹೇಳಿದೆವು, ನಚ ಅನುಮಾನಾದೀನಾಂ ಆಗಮಂ ವಿನಾ ಪ್ರಾಮಾಣ್ಯಂ ಧರ್ಮಾದಿಷು. ಯಾಕೆ? ತದಗೋಚರತ್ವಾತ್. ಅತಃ ಅಪೌರುಷೇಯ ವಾಕ್ಯೇನೈವ ಧರ್ಮಾದಿ ಸಿದ್ಧೇಃ ಸರ್ವವಾದಿನಾಮಪಿ ತದಂಗೀಕಾರ್ಯಂ. ಎಲ್ಲ ವಾದಿಗಳ ಪ್ರಕಾರದಲ್ಲಿಯೂ ಕೂಡ ಅಪೌರುಷೇಯವಾದ ಮಾತಿನಿಂದಲೇ ಧರ್ಮ ಅಧರ್ಮ ಪುಣ್ಯ ಪಾಪ ಒಳಿತು ಕೆಡುಕು ಎಲ್ಲ ಸಿದ್ಧವಾಗಿರೋದರಿಂದ ಅದನ್ನೇ ಒಪ್ಪತಕ್ಕದ್ದು. ತತ್ಪ್ರಾಮಾಣ್ಯಂಚ ಸಿದ್ಧಂ. ಆ ವೇದ ಪ್ರಾಮಾಣ್ಯ ನಾವು ಈ ತನಕ ಸಾಧನೆ ಮಾಡಿದ್ದೇವೆ. ಇನ್ನು ಒಂದು ವಿಚಾರ ತಿಳಿಯೋದು ಯಾವಾಗ ಸರಿಯಾಗಿ, ಒಂದು ವಿಚಾರ ಸರಿಯಾಗಿ ತಿಳಿಯೋದು ಯಾವಾಗ ಅಂದರೆ ಸಾಕ್ಷಿ ಪ್ರಜ್ಞೆ ಅದನ್ನು ವಿಷಯೀಕರಿಸಿದಾಗ, ಅಂದರೆ ಸೆವೆಂತ್ ಸೆನ್ಸ್. ಸಾಕ್ಷಿ ಪ್ರಜ್ಞೆ ಸರ್ಟಿಫೈ ಮಾಡಿದ್ರೆ ನಾವು ತಿಳ್ಕೊತೀವಿ. ಅಪ್ರಾಮಾಣ್ಯಸ್ಯ ಚ ಪರತಸ್ತ್ವ ಅನಂಗೀಕಾರೆ. ಇನ್ನು ಒಂದು ತಪ್ಪು ತಿಳುವಳಿಕೆ ಬರೋದು ಯಾವಾಗ? ಇಂದ್ರಿಯದ ದೋಷದಿಂದ. ಅದು ನಮ್ದಲ್ಲ, ಪರತಃ. ದೇಹ ನಮ್ದಲ್ಲ, ಆದ್ದರಿಂದ ದೇಹದ ಇಂದ್ರಿಯಗಳು ನಮ್ಮದಲ್ಲ, ಆದ್ದರಿಂದ ನಮಗೆ ತಪ್ಪು ತಿಳುವಳಿಕೆ ಬಂದರೆ ಅದು ಇಂದ್ರಿಯದ ಕೆಲಸ ಅಥವಾ ಇಂದ್ರಿಯ ದೋಷದ ಕೆಲಸ. ಅದನ್ನು ಏನಂತ ಹೇಳಿದ್ರು? ಅಪ್ರಾಮಾಣ್ಯಂ ಪರತಃ ಅಂದರು. ಇದನ್ನು ಒಪ್ಪಲಿಲ್ಲ ಅಂದರೆ ಇಂದ್ರಿಯ ದೋಷದಿಂದಲೇ ಅರಿವು ತಪ್ಪಾಗುವ ಸಾಧ್ಯತೆಗಳೇ ಜಾಸ್ತಿ ಇರೋದು. ಬೇಕಾದ್ರೆ ನೋಡಿ ನೀವು, ಇಂದ್ರಿಯದ ಅರಿವು ತಪ್ಪಾಗಿರೋದು ಯಾಕೆ ಅಂದರೆ ಇಂದ್ರಿಯಗಳಲ್ಲಿ ದೋಷ ಇದೆ, ಆದ್ದರಿಂದ ಇದನ್ನು ಒಪ್ಪದಿರಬೇಕಾಗುತ್ತದೆ. ಇಲ್ಲ, ಇಂದ್ರಿಯ ದೋಷ ಅನ್ನೋದು ತಪ್ಪು ತಿಳುವಳಿಕೆಗೆ ಕಾರಣ ಅಲ್ಲ ಅಂತಂದರೆ ಅನುಭವ ವಿರೋಧ. ಕಾಮಾಲೆ ಕಣ್ಣಿದ್ದಾಗ ಶಂಖ ಹಳದಿಯಾಗಿ ಕಾಣ್ತಾ ಇರೋದು ಅನುಭವ ಸಿದ್ಧ. ಶಂಖ ಹಳದಿಯಾಗಿ ಕಾಣ್ತಾ ಇರೋದಕ್ಕೆ ಕಾರಣ ಏನು ಅಂದರೆ ನನ್ನ ಕಣ್ಣಿನಲ್ಲಿ ಆ ಕಾಮಾಲೆ ವ್ಯಾಪಿಸಿದ್ದರಿಂದ, ಆ ಹಳದಿ ನನ್ನ ಕಣ್ಣಿನ ನಾಡಿಗಳಲ್ಲೇ ಇದ್ದದ್ದರಿಂದ ಅದು ಖಂಡಿತ. ಹಾಗೆ ವೈಟ್ ಜಾಂಡಿಸ್ ಇದೆಯಂತೆ. ಎಲ್ಲೋ ಜಾಂಡಿಸ್ ಹೇಗಿದೆಯೋ ಹಾಗೆ ವೈಟ್ ಜಾಂಡಿಸ್ಸು ಇದೆಯಂತೆ. ಇದೆಲ್ಲ ಇಂದ್ರಿಯ ದೋಷದಿಂದ ಅಂತ ಅನುಭವ ಸಿದ್ಧ. ಇಂದ್ರಿಯ ದೋಷದಿಂದ ನಮಗೆ ತಪ್ಪು ತಿಳುವಳಿಕೆ ಬರ್ತಾ ಇದೆ ಅಂತ. ಇದು ಇಲ್ಲ ಅಂತ ಆಗಬೇಕಾಗತ್ತೆ. ಅನುಭವ ವಿರೋಧ. ಅತಃ ಪ್ರಾಮಾಣ್ಯಂ ಸ್ವತಃ ಪರತಃ ಅಪ್ರಾಮಾಣ್ಯಂ ಇತಿ ಚ ಸಿದ್ಧಂ. ಅದರಿಂದಾಗಿ ಪ್ರಾಮಾಣ್ಯಂ ಸ್ವತಃ, ಸರಿಯಾದ ಅರಿವು ಬರಲಿಕ್ಕೇನು ಕಾರಣ? ಆತ್ಮಸ್ವರೂಪ. ತಪ್ಪು ತಿಳುವಳಿಕೆ ಬರಲಿಕ್ಕೇನು ಕಾರಣ? ಇಂದ್ರಿಯದ ದೋಷ ಅಥವಾ ಮನಸ್ಸಿನ ದೋಷ. ಹೀಗೆ ಒಪ್ಪಬೇಕು.
ಇದು ಆಚಾರ್ಯರು ನಮಗೆ ಕೊಟ್ಟದ್ದು. ಹೀಗಾಗಿ ಜೀವಸ್ವರೂಪಕ್ಕೆ ಮಧ್ವಾಚಾರ್ಯರಷ್ಟು ಸಿಗ್ನಿಫಿಕೆನ್ಸ್ ಕೊಟ್ಟವ್ರು ಯಾರು? ಈ ತನಕ ಬಂದವರೆಲ್ಲ ನೀವು ತಿಳ್ಕೊಳ್ಳೋದೇ ತಪ್ಪು ಅಂದರು. ಯಾವ ಅಡೆತಡೆ ಇರದಿದ್ದಾಗಲೂ ಕೂಡ, ಇಂದ್ರಿಯ ದೋಷ ಇರದಾಗಲೂ ಕೂಡ ನೀವು ತಪ್ಪು ತಿಳಿಯಬಹುದು ಅಂತಂದರು. ಅದನ್ನು ಪರತಃ ಪ್ರಾಮಾಣ್ಯಂ ಅಂದರು. ಅದು ಹೇಳಿದವರವರು ತಾರ್ಕಿಕರು. ಹಾಗಾದರೆ ಅಪ್ರಾಮಾಣ್ಯಂ ಪರತಃ. ಹಾಗಾದರೆ ಸರಿ ಅಂತ ಗೊತ್ತಾಗೋದು ಯಾವುದು? ಎಕ್ಸ್ಟರ್ನಲ್ ಪ್ರೂಫಿನಿಂದ. ಇದು ಸರಿ ಇದೆಯೋ ಇಲ್ವೋ ಅಂತ ಇನ್ನೊಂದನ್ನು ಟೆಸ್ಟ್ ಮಾಡೋದು, ಅದು ಸರಿ ಇದೆಯೋ ಇಲ್ವೋ ಅಂತ ಇನ್ನೊಂದನ್ನು ಟೆಸ್ಟ್ ಮಾಡೋದು. ಈ ಫ್ರಾಂಜ್ ಕಾಫ್ಕನ ಕಥೆಯಲ್ಲಿ ಒಂದು ಪ್ರಸಂಗ ಬರುತ್ತೆ. ಒಬ್ಬ ನಾನು ಇಂಟೆಲಿಜೆನ್ಸ್ ಬ್ಯೂರೋದ ಅಧಿಕಾರಿ ಅಂತ ಅಪಾಯಿಂಟ್ ಆಗಿರ್ತಾನೆ. ನೋಡಿದರೆ ಅವನನ್ನು ಗಮನದಲ್ಲಿಟ್ಕೊಳ್ಳಿಕ್ಕೆ ಇನ್ನೊಬ್ಬ ಅಪಾಯಿಂಟ್ ಆಗಿರ್ತಾನೆ. ಅವನನ್ನು ಗಮನದಲ್ಲಿಟ್ಕೊಳ್ಳಿಕ್ಕೆ ಇನ್ನೊಬ್ಬ ಅಪಾಯಿಂಟ್ಮೆಂಟ್ ಆಗಿರುತ್ತೆ. ಕಡೆಗೆ ಇವನು ಯಾರನ್ನು ನೋಡ್ಲಿಕ್ಕೆ ಬಂದಿರ್ತಾನಲ್ಲ, ಅವನೆಲ್ಲರಿಗಿಂತ ಮೊದಲೇ ಅಪಾಯಿಂಟ್ ಆಗಿರ್ತಾನೆ. ಯಾರ ಚಲನವಲನಗಳನ್ನು ನೋಡ್ಲಿಕ್ಕೆ ಬಂದಿರ್ತಾನಲ್ಲ, ಈಗ ರಮೇಶನ ಚಲನವಲನಗಳನ್ನು ನೋಡಲಿಕ್ಕೆ ನಾನು, ನನ್ನ ಚಲನವಲನಗಳನ್ನು ನೋಡಲಿಕ್ಕೆ ನಾಗೇಂದ್ರಾಯರು, ನಾಗೇಂದ್ರಾಯರ ಚಲನವಲನಗಳನ್ನು ನೋಡಲಿಕ್ಕೆ ಅಮಿತ್ ಕಾಮತ್, ಅಮಿತ್ ಕಾಮತರ ಚಲನವಲನಗಳನ್ನು ನೋಡಲಿಕ್ಕೆ ರವೀಂದ್ರ. ಹೀಗೆ ನೆವರ್ ಎಂಡಿಂಗ್ ಪ್ರೊಸೆಸ್ಸು. ಪರತಃ ಪ್ರಾಮಾಣ್ಯ ಅಂದರೆ ಇದು ಒಂದು ಪ್ರಾಬ್ಲಮ್ ಇದೆ. ಎಲ್ಲರೊಂದು ಕಡೆ ನಿಲ್ಲಬೇಕಲ್ಲ, ಸರ್ಟಿಫೈ ಮಾಡೋರೇ ಇಲ್ಲ, ಎಲ್ಲರೂ ಹೋಗ್ತಾ ಇರ್ತಾರೆ. ಇದು ಅವ್ರ ಕೊಡುಗೆ. ಮೀಮಾಂಸಕರದ್ದು ಒಂದು ಸ್ವಲ್ಪ ಬೆಟರ್. ಅವ್ರದ್ದು ಸ್ವತಃ ಪ್ರಾಮಾಣ್ಯ, ಆದರೆ ಸ್ವತಃ ಅಪ್ರಾಮಾಣ್ಯ. ತಪ್ಪು ತಿಳಿಯೋದು ನಾವೇ, ಸರಿಯಾಗಿ ತಿಳಿಯೋದು ನಾವೇ. ಈ ತರಹದ ವಾದ. ಇದನ್ನೆಲ್ಲ ಅದು ಹೇಗೆ ಒಪ್ಕೊಳ್ಬೇಕೋ, ಯಾವ ರೀತಿ ಇದನ್ನು ಸ್ವಾಗತಿಸಬೇಕೋ, ಜೀವ ವಿರೋಧಿ ನಿಲುವು ಅಂತಾರೆ. ಏನು ಸಾಯೋದು? ಜೀವ ವಿರೋಧಿ ನಿಲುವು ನಿಜವಾಗಿಯೂ ಇರೋದು ಬೌದ್ಧರದ್ದು. ಯಾಕೆಂದರೆ ಜಗತ್ತಿನಲ್ಲಿರೋದು ಬರೇ ದುಃಖ, ಜಗತ್ತಿನ ಯಾವ ಭೋಗಗಳನ್ನು ಅನುಭವಿಸಬೇಡ, ಜಗತ್ತಿನ ಎಲ್ಲ ಭೋಗಗಳಲ್ಲಿ ಹೇವರಿಕೆ ಇರಲಿ, ಹೀಗೆ ಹೇಳ್ತಾ ಇರೋದು ಯಾರು? ಬೌದ್ಧರು. ಅದು ಇವ್ರಿಗೆ ಜೀವಪರ ನಿಲುವು. ಅದೇನು ಕಾಣುತ್ತೋ ನಂಗೆ ದೇವರಿಗೆ ಗೊತ್ತು, ಈ ಬುದ್ಧಿಲದ್ದಿ ಜೀವಿಗಳಿಗೆ ಎಲ್ಲ. ವಸ್ತುತಃ ಜೀವಪರ ನಿಲುವು ಅಂತ ಏನಾದರೂ ಇದ್ದರೆ ಅದು ಪ್ರಾಚೀನ ಭಾರತದ ಸಂಸ್ಕೃತಿ. ಅದೇನು ಹೇಳುತ್ತೆ? ಸ್ವತಃ ಪ್ರಾಮಾಣ್ಯಂ. ಒಂದು ವಿಚಾರವನ್ನು ಸರಿ ತಿಳ್ಕೊಳ್ಬೇಕಾದ್ರೆ ಸ್ವರೂಪ ಆ್ಯಕ್ಟಿವೇಟ್ ಆಗಿರಬೇಕು ಚೆನ್ನಾಗಿ, ಅಥವಾ ಸರಿ ಅಂತ ತಿಳ್ಕೊಳ್ಳಿಕ್ಕೆ ಸ್ವರೂಪದ ಸರ್ಟಿಫಿಕೇಟ್ ಬೇಕು. ತಪ್ಪಾಗಿದ್ದರೆ ಅದು ಇಂದ್ರಿಯದ ದೋಷ, ಆ ಇಂದ್ರಿಯ ನಮ್ದಲ್ಲ. ಇದು ನಿಜವಾಗಿಯೂ ಇರುವಂಥದ್ದು. ಹೀಗಾಗಿ ಪ್ರಾಮಾಣ್ಯಂ ಸ್ವತಃ, ಅಪ್ರಾಮಾಣ್ಯಂ ಪರತಃ. ಎಕ್ಸ್ಟ್ರೀಮ್ಗಳು ಸ್ವತಃ ಪ್ರಾಮಾಣ್ಯಂ, ಸ್ವತಃ ಅಪ್ರಾಮಾಣ್ಯಂ, ಪರತಃ ಪ್ರಾಮಾಣ್ಯಂ, ಪರತಃ ಅಪ್ರಾಮಾಣ್ಯಂ. ನಾವು ಹೇಳಿದೆವು ಅಂದರೆ ತತ್ವವಾದಿಗಳು ಇಲ್ಲ ಇಲ್ಲ, ಪ್ರಾಮಾಣ್ಯಂ ಪರತಃ, ಪ್ರಾಮಾಣ್ಯಂ ಸ್ವತಃ, ಅಪ್ರಾಮಾಣ್ಯಂ ಪರತಃ ಅಂತ ನಾವು ನಿರೂಪಣೆ ಮಾಡಿದೆವು. ಇದನ್ನು ನಾವು ಮೂಲದಲ್ಲಿ ನೋಡಿದ್ದು, ಹೋದ ಬಾರಿ ನೋಡಿದ ಮೂಲವನ್ನು ಸಂಕ್ಷಿಪ್ತವಾಗಿ ನೋಡಿದ್ದಾಯಿತು. ಇನ್ನೂ ನ್ಯಾಯರತ್ನಾವಳಿ ನಮ್ಮ ಪದ್ಮನಾಭ ತೀರ್ಥರು ಅವರು ಏನು ಹೇಳ್ತಾರೆ ನೋಡೋಣ. ಸೂರ ನರ ತಿರ್ಯಗಾದಿ ಜಗದ್ವೈಚಿತ್ರ್ಯ ಅನ್ಯಥಾನುಪಪತ್ತಿ ರೂಪ ಅರ್ಥಾಪತ್ಯ ಮಾನಾಂತರೇಣವ ಜಗದ್ವೈಚಿತ್ರ್ಯ ಕಾರಣತ್ವೇನ
ವಿಚಿತ್ರ ಧರ್ಮಾಧರ್ಮ ಸಿದ್ಧೇ ಕಿಂ ಅಪೌರುಷೇಯ ವೇದವಾಕ್ಯೇನ ಇತ್ಯಾಶಂಕ್ಯ ಪರಿಹರತಿ ನ ಚ ಅನುಮಾನಾದೀನಾಂ ಇತ್ಯಾದಿನ. ದೇವತೆಗಳಿದ್ದಾರೆ, ಮನುಷ್ಯರಿದ್ದಾರೆ, ತಿರ್ಯಕ್ ಪ್ರಾಣಿಗಳಿವೆ, ಇಷ್ಟೊಂದು ಜಗತ್ತು ವಿಧ ವಿಧವಾಗಿದೆ. ಇವರೆಲ್ಲರೂ ದುಃಖ ಪಡುವ ಯಾವುದೋ ಒಂದು ಆ್ಯಕ್ಟ್ ಇದೆ. ಇವರೆಲ್ಲರ ದುಃಖಕ್ಕೆ ಏನೋ ಒಂದು ಆ್ಯಕ್ಟ್ ಕಾರಣ. ದುಃಖ ಪಡಲಿಕ್ಕೆ ಕಾರಣವಾದ ಆ್ಯಕ್ಷನ್ ಏನಿದೆ ಅದು ಅಧರ್ಮ. ಸುಖ ಪಡಲಿಕ್ಕೆ ಅನುಕೂಲವಾದ ಆ್ಯಕ್ಷನ್ ಅಥವಾ ಡೀಡ್ಸ್ ಏನು ಬೇಕಾದ್ರೆ ಇಟ್ಕೊಳ್ಳಿ, ಅದಕ್ಕೆ ಕಾರಣವಾದದ್ದು ಏನಿದೆ, ಇವರೆಲ್ಲರ ಸುಖಕ್ಕೆ ಕಾರಣವಾದದ್ದು ಧರ್ಮ, ದುಃಖಕ್ಕೆ ಕಾರಣವಾದದ್ದು ಅಧರ್ಮ. ಈ ತರಹ ತೀರ್ಮಾನ ಮಾಡಲಿಕ್ಕೆ ಬರ್ತಾ ಇರಬೇಕಾದ್ರೆ ವೇದ ಯಾಕೆ ಬೇಕು? ಇದು ತರ್ಕ. ಅದಕ್ಕೆ ಮಧ್ವಾಚಾರ್ಯರು ಹೇಳಿದ್ದು ಅನುಮಾನದಿಂದ ತರ್ಕ ಮಾಡಲಿಕ್ಕೆ ಬರಲ್ಲ. ಕೇವಲ ಅನುಮಾನಾದಿನ ಧರ್ಮಾದಿ ಸಿದ್ಧೌ ಅಗ್ನಿಹೋತ್ರಾದಿರ್ವಾ ಚೈತ್ಯವಂದನಾದಿರ್ವಾ ಧರ್ಮ ಇತಿ ಸಂಶಯೇನ ಅವ್ಯವಸ್ಥಿತೋ ಧರ್ಮ ಸ್ಯಾತ್. ಕೇವಲ ಅನುಮಾನದಿಂದ ಧರ್ಮಾದಿಗಳು ಸಿದ್ಧಿಯಾಗ್ತಾ ಇರುವಾಗ, ಸಿದ್ಧಿ ಆದರೆ ಅಗ್ನಿಹೋತ್ರದಿಂದ ಧರ್ಮ ಅಂತ ಹೇಳೋರು ಒಂದಾದರೆ, ಇಲ್ಲ ಚೈತ್ಯವಂದನದಿಂದ ಧರ್ಮ ಅಂತ ಹೇಳೋರು ಇನ್ನೊಂದು. ಏನು, ಇಬ್ಬರದು ಪ್ರಬಲವಾದ ತರ್ಕ ಇರುತ್ತೆ. ಈ ತರ್ಕ ಬದಿಗಿಡೋಣ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾನು ವಾದ ಮಾಡ್ತೇನೆ. ಏನು, ವೈದ್ಯರು ಜೀವ ವಿರೋಧಿಗಳು ಬದುಕಿಸಿ ಜೀವಂತವಾಗಿ ನರಳುವಂತೆ ಮಾಡುತ್ತಾರೆ. ಉಗ್ರಗಾಮಿಗಳು ಧಾರ್ಮಿಕರು ಜಗತ್ತಿನ ಜಂಜಡಗಳಿಂದ ಕಾಪಾಡುತ್ತಾರೆ. ಈ ರೇಷನ್ನು, ಈ ಆಧಾರು, ಈ ಮಕ್ಕಳ ಎಜುಕೇಷನ್ ಇದ್ಯಾವ ತಲೆಬಿಸಿಯೂ ಇಲ್ಲದಂತೆ ಮಾಡ್ತಾರೆ ಅಲ್ವೇ? ಯಾವ ತಲೆಬಿಸಿಯೂ ಇಲ್ಲ. ನನಗಿಂತ ಮೇಲೆ ಅವನಿದ್ದಾನೆ, ಅವನಿಗಿಂತ ಮೇಲೆ ಹೀಗಾಗ್ತಾ ಇದೆ, ಅವನು ನನಗೆ ತೊಂದರೆ ಮಾಡ್ತಾ ಇದ್ದಾನೆ, ಈ ದೇಹ ವಿಪರೀತ ತೊಂದರೆ ಕೊಡ್ತಾ ಇದೆ, ನಾಳೆ ಊಟಕ್ಕೆ ಏನು ಮಾಡೋದು, ಈ ಅಡಿಗೆ ಏನು ಮಾಡೋದು, ಯಾವ ತೊಂದರೆಗಳೂ ಇಲ್ಲ. ಠಮ್ ಅನ್ನಿಸ್ಬಿಡ್ತಾರೆ ಒಂದೇ ಸರ್ತಿ. ಆದ್ದರಿಂದ ಉಗ್ರಗಾಮಿಗಳದ್ದು ಧರ್ಮ. ಯಾಕೆ ಅಂದರೆ ಈ ಜಂಜಡಗಳಿಂದ ನಿಮ್ಮನ್ನು ಬಿಡುಗಡೆ ಮಾಡುತ್ತಾರೆ. ಆದ್ದರಿಂದ ತರ್ಕ ಹೇಳಿದ್ರೆ ಹೀಗೆ. ಇನ್ನು ವೈದ್ಯರು ಜೀವ ವಿರೋಧಿಗಳು. ಯಾಕೆ ಅಂದರೆ ಇವರು ಬದುಕೋದನ್ನು ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಅದರಿಂದಾಗಿ ಕಫಿನ್ ಬ್ಯಾಕ್ಸೋನ್ಗೆ ವ್ಯಾಪಾರ ಆಗೋದಿಲ್ಲ. ಮಡಿಕೆ ಕುಡಿಕೆ ಮಾರ್ಕೆಟಲ್ಲಿ ಇಟ್ಕೊಂಡಿರ್ತಾರಲ್ಲ ಅವನಿಗೆ ವ್ಯಾಪಾರ ಆಗಲ್ಲ. ಚಟ್ಟ ಕಟ್ಟುವವನಿಗೆ ವ್ಯಾಪಾರ ಆಗಲ್ಲ. ಅವರೆಲ್ಲರೂ ಇವರಿಗೆ ವಿರೋಧಿಗಳು. ತರ್ಕದಿಂದ ಪ್ರೂವ್ ಮಾಡಬೇಕು ಅಂದರೆ ನೋಡಿ ಹೆಂಗೆ ಪ್ರೂವ್ ಮಾಡ್ಬೋದು. ನೀವೆಲ್ಲರೂ ಪರಮ ಅಧರ್ಮಿಷ್ಠರು ಅಂತ ಸಾಧನೆ ಮಾಡಿಬಿಡ್ಬಹುದು. ನಾನೊಬ್ಬನೇ ಧರ್ಮಿಷ್ಠ ಅಂತ ಸಾಧನೆ ಮಾಡ್ಕೋಬಹುದು. ನೀವೇನಾದರೂ ನನಗಿಂತ ಪ್ರಬಲರಾಗಿದ್ದೀರ ತರ್ಕದಲ್ಲಿ, ನೀನು ಪರಮ ಅಧಾರ್ಮಿಕ ಅಂತ ಪ್ರೂವ್ ಮಾಡ್ಬೋದು. ನಗ್ತಾ ಇದ್ದಾರೆ ಅವ್ರು ಲಾಯರ್. ಇವನು ಸುಮ್ಮನೆ ಕ್ಯಾಮರಾ ಮುಂದೆ ಹೇಳ್ತಾ ಇದ್ದಾನೆ, ಎಂಥದ್ದು ಫೀಸ್ ಸಿಗಲ್ಲ. ಅದರಿಂದ ಏನನ್ನು ಬೇಕಾದರೂ ಪ್ರೂವ್ ಮಾಡಿಬಿಡ್ಬಹುದು. ಅದನ್ನ ಅನುಮಾನಕ್ಕೆ ಸಿಗುವಂತಹ ವಸ್ತು ಅಲ್ಲಪ್ಪ ಧರ್ಮ ಅಂದರೆ. ಅವರು ಅವತ್ತಿನ ಕಾಲಕ್ಕೆ ಏನಿತ್ತೋ ಅದನ್ನು ಹೇಳಿದ್ರು ಪದ್ಮನಾಭ ತೀರ್ಥರು. ಅನುಮಾನವೇ ಪ್ರಬಲ ಅಂತಾದರೆ ಚೈತ್ಯವಂದನ ಅಂದರೆ ಬೌದ್ಧರ ಆಚರಣೆ, ಅದು ಧರ್ಮವೋ ಅಗ್ನಿಹೋತ್ರ ಧರ್ಮವೋ ಅಂತ ಸಂದೇಹ ಬರುತ್ತೆ. ಬಿರು ಬಿಸಿಲಿನಲ್ಲಿ ಅಗ್ನಿಹೋತ್ರ ಅನ್ನೋದು ಅಧರ್ಮ,
ಚೈತ್ಯ ವಂದನ ಅನ್ನೋದು ಧರ್ಮ, ಚಳಿಗಾಲ ಬಂದಾಗ ಅಗ್ನಿಹೋತ್ರ ಅನ್ನೋದು ಧರ್ಮ, ಯಾಕೆಂದರೆ ಬೆಚ್ಚಗೆ ಇರುತ್ತೆ ಸುತ್ತಲಿದ್ದವ್ರಿಗೆ. ಚೈತ್ಯ ವಂದನ ಅನ್ನೋದು ಧರ್ಮ, ಚಳಿಯಲ್ಲಿ ನಡ್ಕೊಂಡು ಹೋಗಬೇಕು, ತರ್ಕ ಮಾಡ್ಲಿಕ್ಕೆ ಬರಲ್ವಾ? ಆದರೂ ಸಂಶಯ ಇರೋದೆ. ಅದರಿಂದಾಗಿ ತರ್ಕಕ್ಕೆ ನಿಲುಕುವಂಥದ್ದಲ್ಲ ಇವತ್ತಿನ ಪರಿಭಾಷೆಯಲ್ಲಿ ನಾನು ಹೇಳಿದ್ದು. ಅವತ್ತಿನ ಪರಿಭಾಷೆಯ ವಿವರಣೆ ಪದ್ಮನಾಭ ತೀರ್ಥರು ಯಾವತ್ತೂ ಹೀಗೆ ವಿವರಣೆ ಹೀಗೆ ಇರುತ್ತೆ. ನಮ್ಮ ಮುಂದಿನ ಕಾಲದವನು ಬೇರೆ ಹೇಳ್ತಾ ಹೋಗ್ತಾನೆ. ನಹಿ ಅಯಮೇವ ಧರ್ಮ ನಾಣ್ಯ ಇತಿ ಏತತ್ ನಿಶ್ಚೇತುಂ ಅನುಮಾನಾದಿಕಂ ಶಕ್ನೋತಿ. ಇದೇ ಧರ್ಮ ಅಂತ ಹೇಳಲಿಕ್ಕೆ, ನಿಶ್ಚಯ ಮಾಡಲಿಕ್ಕೆ ಅನುಮಾನಾದಿಗಳು ಉಪಯೋಗ ಆಗೋಲ್ಲ. ಅಪೌರುಷೇಯಸ್ಯ ವೇದಸ್ಯ ವಿಪ್ರಲಂಭಾದಿದೋಚರಹಿತತ್ವಾತ್ ತಸ್ಮಾತ್ ವೇದಾತ್ ತದೇವ ಧರ್ಮಾದಿಕಂ ಸಿದ್ಧ್ಯತೀತಿ ವೇದಸ್ಯ ಅಪೌರುಷೇಯತ್ವಂ. ವೇದ ಅಪೌರುಷೇಯ, ಅದರಿಂದಲೇ ಮೋಸ ಮೊದಲಾದವುಗಳಿರೋದಿಲ್ಲ. ಅದರಿಂದಾಗಿ ಅದು ಪ್ರಮಾಣ. ಅತಯೇವ ಅಪ್ರಾಮಾಣ್ಯ ಕಾರಣಾಭಾವಾತ್, ಅದು ಮಿಸ್ಟೇಕ್ ಆಗೋಗಿದೆ. ಮುದ್ರಾ ರಾಕ್ಷಸನ ಅಲ್ಲ, ಪೆನ್ ಕೊಡಿ. ಮುದ್ರಾ ರಾಕ್ಷಸನ ಹಾವಳಿ ಎಷ್ಟು ನೋಡಿದ್ರೂ ಕೂಡ ಇರುತ್ತೆ ಅನ್ನೋದಕ್ಕೆ ಅಪ್ರಾಮಾಣ್ಯ ಅಂತ ಆಗೋಗಿದೆ. ಅಪ್ರಾಮಾಣ್ಯ ಅಂತ ಆಗಬೇಕು. ಅಪ್ರಾಮಾಣ್ಯ ಕಾರಣಾಭಾವಾತ್. ಅಪ್ರಮಾಣ ಅನ್ಲಿಕ್ಕೇನು ಕಾರಣ? ಪೌರುಷೇಯತ್ವ. ಅಂದರೆ ಪುರುಷರು ಯಾರು ರಚನೆ ಮಾಡಿದರೆ ಪುರುಷನ ದೋಷಗಳು ಕಾರಣ ಅಂತ ಹೇಳ್ಬೋದು. ಇಲ್ಲಿ ಹಾಗಿಲ್ಲ. ಪ್ರಾಮಾಣ್ಯಂ ಸರ್ವೈಹಿ ವಾದಿಭಿ ಅಂಗೀಕಾರ್ಯಂ. ಅದರಿಂದಾಗಿ ಎಲ್ಲ ವಾದಿಗಳು ಕನಿಷ್ಠ ಪಕ್ಷ ಅವ್ರ ಗ್ರಂಥಕ್ಕಾದರೂ ಅಪ್ರಾಮಾಣ್ಯವನ್ನು ಒಪ್ಪಬೇಕು. ಕನಿಷ್ಠ ಪಕ್ಷ ವೇದ ವಿರುದ್ಧಾಗಮಾನಾಂ ಬುದ್ಧಾದಿ ಪುರುಷಕೃತತ್ವೇನ ಸಂಭಾವಿತ ವಿಪ್ರಲಂಭಾದಿ ದೋಷವತಾಂ ಅಪ್ರಾಮಾಣ್ಯಾತ್ ನತದುಕ್ತೇ ಧರ್ಮಾದಿ ಸಿದ್ಧಿ. ವೇದಕ್ಕೆ ವಿರುದ್ಧವಾದ ಆಗಮಗಳು, ಬುದ್ಧ ಮೊದಲಾದವರು ಅವರು ಯಾವ ಕಾರಣದಿಂದ ಮಾಡಿದ್ರು ಗೊತ್ತಿಲ್ಲ. ಅವ್ರ ಕಾಲದಲ್ಲಿ ಏನು ಕಾರಣ ಇತ್ತೋ, ವಿಪ್ರಲಂಭ ಮೊದಲಾದವುಗಳಿರಬಹುದು. ವಿಪ್ರಲಿಪ್ಸ ಅಂತಾರೆ, ಮೋಸ ಮಾಡುವ ಬಯಕೆ, ಅದಿರಬಹುದು, ಯಾರು ಗೊತ್ತು. ಅವತ್ತಿಲ್ಲ ಅಂತ ಹೇಳೋದು ಹೇಗೆ? ಅವತ್ತು ಯಾಕಾಗಿ ಮಾಡಿದ್ದು? ಅದರಿಂದಾಗಿ ಅಪೌರುಚೇಯವಾದದ್ದನ್ನು ಪ್ರಮಾಣ ಅಂತಂದು, ಅದಕ್ಕೆ ವಿರುದ್ಧವಾದ ಪೌರುಚೇಯವಾದ ಮಾತುಗಳಲ್ಲಿ ಬರೋದನ್ನು ಒಪ್ಪಬಾರದು. ಅದಕ್ಕೆ ವಿರುದ್ಧವಲ್ಲದ ಪೌರುಚೇಯವಾದ ಮಾತುಗಳನ್ನು ಒಪ್ಪಬೇಕು. ಇದು ಇರುವಂತಹ ಕ್ರಮ. ಏವಂಚ ಕರ್ಣದೋಷ ಪ್ರತ್ಯಯಾಧೀನಂ ಅಪ್ರಾಮಾಣ್ಯಂ ಪೀತಶಂಖಾದಿ ಜ್ಞಾನೇಚು ಕಾಚಕಾಮಲಾದಿ ದೋಷೋಪಹತ ಇಂದ್ರಿಯಜನ್ಯೇಷು. ಹೀಗೆ ಏವಂಚ ಹೀಗೆಯೇ ಕರ್ಣದೋಷ ಪ್ರತ್ಯಯಾಧೀನ ಪ್ರಾಮಾಣ್ಯಂ. ಕರ್ಣ ಅಂದರೆ ಇನ್ಸ್ಟ್ರೂಮೆಂಟ್. ಕರ್ಣ ಅಂದರೆ ಇನ್ಸ್ಟ್ರೂಮೆಂಟ್. ಕರ್ಣದ ದೋಷದಿಂದ, ಕರ್ಣದ ದೋಷ ಪ್ರತ್ಯಯಾಧೀನಂ, ಕರ್ಣದ ದೋಷದಿಂದ ಉಂಟಾದ ಪ್ರತ್ಯಯ ಅಂದರೆ ಜ್ಞಾನ. ಆದ್ದರಿಂದ ಅಪ್ರಮಾಣ. ಪೀತಶಂಖಾದಿ ಜ್ಞಾನೇಶು, ಪೀತ ಅಂದರೆ ಹಳದಿ, ಹಳದಿ ಶಂಖವನ್ನು ತಿಳಿಯುವಾಗ ಕಾಚಕಾಮಲಾದಿ ದೋಷೋಪಹತ ಇಂದ್ರಿಯ ಜನ್ಯೇಶು. ಕಾಚಕಾಮಾಲ ಅಂತ ಕರೀತಾ ಇದ್ರು. ಕಾಚ ಅಂತಂದರೆ ಮಣಿ ಅಂತ, ಗಾಜು. ಕಾಚವೇ ಗಾಜು. ಸಂಸ್ಕೃತದ ಕಾಚ ಗಾಜಾಗಿ ಗಾಜು ಆಗಿರೋದು. ಕಾಮಾಲ ಅಂತಂದರೆ ಗೊತ್ತಿದೆ, ಜಾಂಡೀಸ್. ಈ ಮಣಿಯನ್ನು ಒಳ್ಳೆ ಚೆನ್ನಾಗಿರುವ ಗ್ಲಾಸನ್ನು ನೋಡಿ ಮಣಿ ಅಂತ ಅನ್ಕೋತಾನೆ. ನನಗೆ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಇರುತ್ತೆ ಅಂತ ಗೊತ್ತಿರಲಿಲ್ಲ.
ಆ ಗಾಂಧಿ ಬಜಾರಲ್ಲಿ ಅದು ಒಂದು ಬಂಗಾರದ ಅಂಗಡಿ ಅಂತ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಬೇರೆ ಇರುತ್ತೆ, ಹಂಗೆ ತೋರೋದೆಲ್ಲ ಬಂಗಾರ ಅಲ್ಲ ಅಂತ. ಕಾಚಕಾಮಲಾದಿ ದೋಚೋಪಹತ ಇಂದ್ರಿಯ ಜನ್ಯೇಶು ತದನಂಗೀಕಾರೇ ವಿರೋಧ ಸ್ಯಾತ್. ಅದನ್ನು ಒಪ್ಪದಿದ್ದರೆ, ಇಂದ್ರಿಯ ದೋಚ ಅನ್ನೋದು ತಪ್ಪು ತಿಳುವಳಿಕೆಗೆ ಕಾರಣ ಅನ್ನೋದನ್ನು ಒಪ್ಪದಿದ್ದರೆ ಆಯ್ತಾ, ಅನುಭವ ವಿರೋಧ. ಅತಃ ಔತ್ಸರ್ಗಿಕತ್ವಾತ್ ಸ್ವತಃ ಪ್ರಾಮಾಣ್ಯಂ. ಔತ್ಸರ್ಗಿಕ ಅಂತಂದರೆ ಸಹಜ, ಉತ್ಸರ್ಗ ಸಹಜ, ಔತ್ಸರ್ಗಿಕ ಸಹಜ, ಅರಿವು ಸಹಜ, ತಪ್ಪು ತಿಳಿವು ಅಸಹಜ. ಅಪವಾದಾಧೀನತ್ವಾತ್ ಪರತಃ ಅಪ್ರಾಮಾಣ್ಯಂ ಇತ್ಯೇತತ್ ಸಿದ್ಧಂ ಇತ್ಯರ್ಥಃ. ಇದಕ್ಕೆ ಇವ್ರ ಕಾಲದಲ್ಲಿ, ಜಯತೀರ್ಥರ ಕಾಲದಲ್ಲಿ ಇದಕ್ಕೆ ಪರಿಷ್ಕಾರ ಆಯಿತು. ತರ್ಕತಾಂಡವದ ಶುರುವಿನಲ್ಲೇ ಇದರದ್ದು ಪರಿಷ್ಕಾರ ಶುರು. ಯದ್ವಾ ಯದ್ವಾ ಅಂತ 3-4 ಪರಿಷ್ಕಾರಗಳನ್ನು, ಸ್ವತಃಪ್ರಾಮಾಣ್ಯ ಅಂದ್ರೇನು ಅಂತ ಹೇಳಿ 3-4 ಉದ್ದುದ್ದ ಪರಿಷ್ಕಾರ. ಎಷ್ಟು ಉದ್ದ ಅಂದರೆ, ನಾನು ಆ ಪರಿಷ್ಕಾರ ಹೇಳಲಿಕ್ಕೆ ಶುರು ಮಾಡಿದ್ರೆ ನೀವು ಇಲ್ಲಿಂದ ಗೇಟಿನ ತನಕ ಹೋಗ್ಬೋದು ಮುಗಿಸೋ ಅಷ್ಟರಲ್ಲಿ. ಅಷ್ಟುದ್ದದ ಪರಿಷ್ಕಾರ. ಅದರ ಅಭಿಪ್ರಾಯ ಇಷ್ಟೇ. ಧರ್ಮಾದಿಷು ಇನ್ನು ತತ್ವಮಂಜರಿ. ಧರ್ಮಾದಿಷು ಪೌರುಷೇಯ ವಾಕ್ಯಸ್ಯ ಪ್ರಾಮಾಣ್ಯಂ ನ ಚೇತ್ ಅನುಮಾನಾದೀನಾಂ ಸ್ಯಾತ್ ಇತ್ಯತ ಆಹ ನ ಚ ಅನುಮೇತಿ. ಸರಿ, ಪೌರುಷೇಯ ವಾಕ್ಯ ಬೇಡ, ತರ್ಕದಿಂದ ಪ್ರೂವ್ ಮಾಡೋಣ ಅಂದರೆ ಅದೂ ಇಲ್ಲ. ತದಗೋಚರತ್ವಾತ್ ಅನುಮಾದ್ಯಗೋಚರತ್ವಾತ್ ಧರ್ಮಾದೀನಾಂ ವ್ಯಾಪ್ತಿದರ್ಶನ ಪೂರ್ವಕಂ ಹಿ ಅನುಮಾನಂ. ಅನುಮಾನ ಅನ್ನೋದು ವ್ಯಾಪ್ತಿದರ್ಶನ ಪೂರ್ವಕ ಅಲ್ವೇ? ವ್ಯಾಪ್ತಿ ಅಂದರೆ ಇನ್ಫರೆನ್ಸ್. ಇನ್ಫರೆನ್ಸನ್ನು ಇಟ್ಟುಕೊಂಡು ಹೇಳ್ತಾರಲ್ವಾ. ಈ ವ್ಯಾಪ್ತಿ ಅನ್ನೋದು ಎಲ್ಲರಿಗೂ ಬೇಕು. ಪ್ರೋಗ್ರಾಮ್ ಬರೆಯುವವರಿಗೆ ಬೇಡವೇ? ಇನ್ಫರೆನ್ಸ್ ಬೇಕು. ಪ್ರೋಗ್ರಾಮ್ ಬರೆಯುವವರಿಗೆ ಬೇಕು. ಅದು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ವ್ಯಾಪಕವಾಗಿ ಅದನ್ನು ಬಳಸ್ತಾರೆ. ಇನ್ಫರೆನ್ಸ್ ಇಲ್ಲದೆ ಹೋದರೆ ಆ ಇಂಡಸ್ಟ್ರಿಯೇ ಇಲ್ಲ, ಬೋರ್ಲಾಗ್ಬಿಡತ್ತದು. ವ್ಯಾಪ್ತಿ ಅನ್ನೋದು ಬೇಕೇ ಬೇಕು. ಎಲ್ಲಿ ಎಲ್ಲಿ ಇದು ಅಪ್ಲೈ ಆಗತ್ತೆ ಹೀಗೆ ಹೇಳಿದ್ರೆ, ನಾವು ಗೂಗಲಲ್ಲಿ ಸರ್ಚ್ ಮಾಡುವಾಗ ಟೈಪ್ ಮಾಡ್ತೇವೆ. ಆ ಒಂದು ಕಾಗ್ನಿಟಿವ್ ಕಾಂಬಿನೇಷನ್ ಎಲ್ಲೆಲ್ಲಿ ಬರುತ್ತೆ, ಭಾಷಿಕವಾದ ಲೆಟರ್ಸನ್ನು ಇಟ್ಟುಕೊಂಡು ಸಿಮಿಲರ್ ಲೆಟರ್ ಎಲ್ಲೇ ಬರುತ್ತೆ ಅದೆಲ್ಲ ತೋರಿಸ್ಬಿಡುತ್ತೆ. ನಮಗೆ ತಲಾರಟೆ ಅಂತ ಅನ್ಸುತ್ತೆ. ಅವರು ಆದರೆ ನೋಡಿಸಿದ್ದು ವ್ಯಾಪ್ತಿಯನ್ನು ನೋಡಿ. ನಾವೇನೋ ಟೈಪ್ ಮಾಡ್ತಾಯಿದ್ರಿ, ಇನ್ಯಾವುದ್ಯಾವುದೋ ತಲೆಗೆ ಬರುತ್ತೆ. ಎಲ್ಲ ಬರುತ್ತೆ. ನಾನು ಈಗ ಅದನ್ನೇ ಹೇಳಲಿಕ್ಕೆ ಹೊರಟೆ. ವಿ ಪುರ ಅಂತ ಟೈಪ್ ಮಾಡಿದ್ರೆ ಫಸ್ಟ್ ಕಾಣಿಸ್ಕೊಂಡಿದ್ದೆ ಚಾರ್ಟ್ ಸ್ಟ್ರೀಟ್. ಅವರು ಹೇಳಿದ್ರು ಇಂಥಲ್ಲೊಂದಿದೆ ಬನ್ನಿ ಅಂತ. ನಂಗೆ ಅದು ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಪ್ರಾಯ ಬಹಳ ಜನರಿಗೆ ಗೊತ್ತಿರಲಿಲ್ಲ. ಕೆಲವ್ರಿಗೆ ಗೊತ್ತಿತ್ತೇನೋ, ನಿಮಗೆಲ್ಲ ಗೊತ್ತಿತ್ತೇನೋ, ಆದರೆ ಬಹಳ ಜನರಿಗೆ ಗೊತ್ತಿರಲಿಲ್ಲ. ನನಗೂ ಕೂಡ ಅವ್ರು ಬಂದಮೇಲೆ ಗೊತ್ತಾಗಿದ್ದೆ. ಯಾಕದು? ಅವರು ವ್ಯಾಪ್ತಿಯನ್ನು ಲೆಟರ್ಸಿನಲ್ಲಿ ಒಂದು ವ್ಯಾಪ್ತಿ ಇಟ್ಕೊಂಡಿರ್ತಾರೆ. ಆ ಕಾಂಬಿನೇಷನ್ ಯಾವ್ಯಾವುದಕ್ಕೆ ಬರುತ್ತೆ, ಎಲ್ಲನೂ ಬರುತ್ತೆ. ವ್ಯಾಪ್ತಿಯೇ. ಅದರಿಂದಾಗಿ ಅನುಮಾನದ ಆತ್ಮ ಯಾವುದು? ವಾಟ್ ಈಸ್ ಸೋಲ್ ಆಫ್ ಲಾಜಿಕ್ ಈಸ್ ಇನ್ಫರೆನ್ಸ್. ಸೋಲ್ ಆಫ್ ಲಾಜಿಕ್ ಈಸ್ ಇನ್ಫರೆನ್ಸ್. ಸೊ ನೀವು ಬೆಳಗ್ಗೆ ಹೋಗಿ ಇಡೀ ಸಂಜೆ ತನಕ ಯಾವುದ್ರ ಮೇಲೆ ಕೆಲಸ ಮಾಡಿ ಬರ್ತೀರೋ ಅದ್ರ ಮೇಲೇ ಪ್ಯಾಂಟು ಶರ್ಟು ಹಾಕ್ಕೊಂಡು ಹೋಗಿ ನೀವು ಯಾವುದ್ರ ಮೇಲೆ ಕೆಲಸ ಮಾಡಿ ಬರ್ತೀರೋ
ಅದ್ರ ಮೇಲೇನೆ ಸ್ವಾಮಿಗಳು ಕಾವಿ ಚಾಟಿ ಉಟ್ಕೊಂಡು, ಗೃಹಸ್ಥರು ಕಚ್ಚೆ ಪಂಚೆ ಉಟ್ಕೊಂಡು ಅದನ್ನೇ ಹೇಳ್ತಾ ಇರ್ತಾರೆ ತರ್ಕಶಾಸ್ತ್ರ. ಸೊ ಇಬ್ಬರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಇವರು ತರ್ಕಶಾಸ್ತ್ರ ಓದ್ತಾ ಇದ್ದೀವಿ ಅಂತ ಕಾಲರ್ ಮಾಡ್ಕೊಳ್ಳಿಕ್ಕಿಲ್ಲ, ಅದೇ ಕೆಲಸ ಇವರು ಮಾಡ್ತಾ ಇದ್ದಾರೆ. ಓಹ್ ಇವರು ಅಯ್ಯೋ ದೇವರೇ, ನಾವು ಜಗತ್ತಿನಲ್ಲಿ ಅತ್ಯಂತ ನೂತನವಾದ ಸಂಗತಿಯನ್ನು ಹೇಳ್ತಾ ಇದ್ದೀವಿ ಅಂತ ಇವ್ರು ಕಾಲರ್ ಸರಿ ಮಾಡ್ಕೊಳ್ಳಿಕ್ಕಿಲ್ಲ. ಯಾಕೆಂದರೆ ಇವ್ರು ಏನು ಮಾಡ್ತಿರ್ತಾರೋ, ಇವ್ರು ಬಾಯಲ್ಲಿ ಏನು ಹೇಳ್ತಾ ಇರ್ತಾರೋ ಅದನ್ನು ಇವ್ರು ಕೈಯಲ್ಲಿ ಮಾಡ್ತಾ ಇರ್ತಾರೆ. ಅಪ್ಲಿಕೇಶನ್ ಮೋಡಲ್ ಇಲ್ಲಿ, ಥಿಯರಿ ಮೋಡಲ್ ಇಲ್ಲಿ. ಆಯಿತಾ? ಇಬ್ಬರಿಗೂ ಕೀಳರಿಮೆ ಬೇಡ, ಇಬ್ಬರಿಗೂ ಮೇಲರಿಮೆ ಬೇಡ. ನಾವು ಅತ್ಯಂತ ನವೀನವಾದದ್ದು ಮಾಡ್ತಾ ಇದ್ದೀವಿ ಅಂತ ಸಾಫ್ಟ್ವೇರ್ ಅವ್ರಿಗೆ ಬೇಡ. ನಾವು ಅಯ್ಯೋ ಅತ್ಯಂತ ಪುಣ್ಯಪ್ರದವಾದ ಶಾಸ್ತ್ರವನ್ನು ಚಿಂತನೆ ಮಾಡ್ತಾ ಇದ್ದೀವಿ, ಶಾಸ್ತ್ರ ಉಳಿಸ್ತಾ ಇದ್ದೀವಿ ಅಂತ ಹೆಮ್ಮೆ ಇವುಗಳಿಗೆ ಬೇಡ. ಹೀಗೆ ಕೀಳರಿಮೆಯೂ ಬೇಡ, ಮೇಲರಿಮೆಯೂ ಬೇಡ. ಇಬ್ಬರು ಒಂದೇ ಕೆಲಸ ಮಾಡ್ತಾ ಇರೋದು. ಒಂದು ಯಂತ್ರದಲ್ಲಿ ಅಪ್ಲೈ ಆಗ್ತಾ ಇದೆ, ಇನ್ನೊಂದು ಆಗ್ತಾ ಇದೆ. ನನಗೆ ಇವರೆಲ್ಲ ತರ್ಕಪಾಠ ಮಾಡ್ತಾ ಇದ್ರೆ ನನಗೆ ಅಯ್ಯೋ ಪಾಪವೇ, ಇವ್ರಿಗೆ ಹೋಗಿ ನಮಸ್ಕಾರ ಮಾಡ್ತಾ ಇರ್ತಾರೆ. ಯಾರು ಪಾಪ ಸಾಫ್ಟ್ವೇರ್ ಓದಿರೋರು ನೋಡಿ, ನಾನು ಬೆಳಗ್ಗಿನಿಂದ ಯಾವುದೋ ಶಾಸ್ತ್ರದಲ್ಲಿದ್ದೀನಿ, ಇವರು ಸಾರ್ಥಕವಾದ ಬಾಳ್ವೆ ನಡೆಸ್ತಾ ಇದ್ದಾರೆ ಅಂತ ದುಃಖಂತ ಅಡ್ಡ ಬಿಡ್ತಾರೆ. ಅವರು ಅದನ್ನೇ ಮಾಡ್ತಾ ಇರ್ತಾರೆ, ತರ್ಕಶಾಸ್ತ್ರ ಓದಿಕೊಂಡು. ಅವರೇನು ಬಾಯಲ್ಲಿರುತ್ತೆ ಇವ್ರದ್ದು, ಸಮವಾಯ ಸಂಬಂಧ ಅವಚ್ಛಿನ್ನ ಗಂಧತ್ವ ಅವಚ್ಛಿನ್ನ ಚೂರು ಮಾಡಿರ್ತಾರೆ. ಇರೋದು ಅದೇ. ಅದರಿಂದಾಗಿ ಲಾಜಿಕ್ಕು, ನಾನು ಇದು ಎರಡನ್ನೂ ನೋಡಿದಾಗ ಗೊತ್ತಾಯ್ತು ಇವ್ರು ಹೆಂಗೆ ಕೆಲಸ ಮಾಡ್ತಾರೆ, ಇವ್ರು ಹೆಂಗೆ ಕೆಲಸ ಮಾಡ್ತಾರೆ ಅಂತ. ವಸ್ತುತಃ ಉಪನಿಷತ್ತು ಇತ್ಯಾದಿಗಳಿಗೆ ಹೋದರೆ ಸರಿ, ಪಾಪ ವೇದಾಂತ ಓದ್ತಾ ಇದ್ದಾರೆ ಅಂತ ಇವರು ಲೌಕಿಕರು ನಂಬ್ಕೊಂಡಿರ್ತಾರೆ. ಇವರು ಹಾಳು ತರ್ಕ ಮತ್ತು ಮೀಮಾಂಸೆ ಇಟ್ಕೊಂಡು ಸಾಯ್ತಾ ಇರ್ತಾರೆ. ಇವ್ರಿಗೆ ಗೊತ್ತಿಲ್ಲ ನಾವು ಯಾವುದ್ರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ, ಇನ್ಫರೆನ್ಸ್ ಮೇಲೆ, ಅದ್ರ ಮೇಲೇ ಇವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಇರಲಿ, ಯಾಕೆ ಹೇಳಿದ್ದು ಅಂದರೆ, ಲಾಜಿಕ್ಕಿನ ಆತ್ಮ ಯಾವುದು? ಇನ್ಫರೆನ್ಸ್ ಇಸ್ ದ ಸೋಲ್ ಆಫ್ ಲಾಜಿಕ್. ವ್ಯಾಪ್ತಿ ಅನ್ನೋದು ತರ್ಕದ ಮೂಲ ಆತ್ಮ. ಆಯ್ತಾ? ವ್ಯಾಪ್ತಿ ದರ್ಶನ ಪೂರ್ವಕಮ್ಯ ಅನುಮಾನಂ ಧರ್ಮಾದೌ ಸಾಧ್ಯೇ ಸತಿ ಕಸ್ಯಚಿತ್ ಸಾಧನಸ್ಯ ವ್ಯಾಪ್ಯತ್ವಂ ಚಾತ್ರ ನೋಪಲಭ್ಯತೆ. ನಾವು ಧರ್ಮಾದಿಗಳನ್ನು ಪ್ರೂವ್ ಮಾಡಬೇಕಾದ್ರೆ ಅದರ ಇನ್ಫರೆನ್ಸು ಸಿಗೋದೇ ಇಲ್ಲ. ಅದನ್ನೇ ನಾನು ಬೇರೆ ತರಹ ಹೇಳಿದ್ದು. ಅದು ಯಾವುದದು? ಅವನು ಯಾರೋ ಒಬ್ಬ ಖಳನಾಯಕ ಅನ್ಕೋತಾ ಇರ್ತಾನೆ, ಧರ್ನಾಮನಾಹಿ. ಹೆದರ್ಬಿಟ್ರೆ ಸಾಯಿಸ್ಬಿಡ್ತೀನಿ, ಯಾಕೆಂದರೆ ಅವ್ರಿಗೆ ಹೆದರಿಕೆಯಿಂದ ಮುಕ್ತಿ ಕೊಡಬೇಕಲ್ಲ. ಅದಕ್ಕೆ ಯಾರು ಹೆದರ್ತಾ ಇರ್ತಾರೆ ಅವ್ರನ್ನ ಸಾಯಿಸ್ಬಿಟ್ಟು ಮುಕ್ತಿ ಕೊಡ್ತೇನೆ ಅಂತ ಒಬ್ಬನಿಗೆ ಭ್ರಮೆ ಇರುತ್ತೆ. ಅದ್ರ ಬಗ್ಗೆ ಯಾವುದೋ ಚಲಚಿತ್ರ ಬಂದಿದೆ, ನನಗೆ ಯಾವುದೋ ನೆನಪಾಗ್ತಾ ಇಲ್ಲ. ಹೆದರಿದವರನ್ನು ಉದ್ಧರಿಸಬೇಕು ಅಂದರೆ ಅವ್ರನ್ನ ಸಾಯಿಸ್ಬಿಡ್ಬೇಕು, ಇನ್ನು ಹೆದರೋದಿರಲ್ಲ. ಹೀಗೊಂದು ತರ್ಕ ಇರುತ್ತೆ. ಅದರಿಂದಾಗಿ ವ್ಯಾಪ್ಯತ್ವವನ್ನಾಗಲಿ ವ್ಯಾಪಕ ಭಾವವನ್ನಾಗಲಿ ಇದನ್ನು ಯಾವುದನ್ನು ತೋರಿಸ್ಲಿಕ್ಕೆ ಬರಲ್ಲ. ಯಾಕಂದರೆ ಇದು ಧರ್ಮ ಆಗುತ್ತೆ. ಪಾಪ ಎಷ್ಟು ಒಳ್ಳೆಯವನು ಬೇಕು ಅಂದುಬಿಟ್ಟ ಅನ್ಬೇಕಾಗತ್ತೆ. ಅವನು ಸ್ವಲ್ಪ ಕೆಟ್ಟವನು, ಯಾಕೆ ಸಾಯಿಸ್ಬೇಕಾದ್ರೆ ಅವನು ಸ್ವಲ್ಪ ತೊಂದರೆ ಮಾಡ್ದ. ಹೀಗಲ್ಲ, ಧರ್ಮ ಯಾವುದು ಅಂತ ಸ್ಪಷ್ಟವಾಗಿ ನಿಶ್ಚಯ ಮಾಡಲಿಕ್ಕೆ ಆಗಲ್ಲ ಅನುಮಾನದಿಂದ. ತಸ್ಮಾತ್ ಕಥಂ ಅನುಮಾನಸ್ಯ ಧರ್ಮಾಧರ್ಮಾದಿ ಗೋಚರತ್ವಂ ಪ್ರತ್ಯಕ್ಷಸ್ಯ ತು ಕಿಮು ವಕ್ತವ್ಯಂ. ಅಮೂರ್ತವಾದದ್ದನ್ನು ಗ್ರಹಿಸೋದರಲ್ಲಿ ಪ್ರತ್ಯಕ್ಷಕ್ಕಿಂತ ಮುಂದಿರೋದು ಅನುಮಾನ. ಅನುಮಾನವೇ ಧರ್ಮವನ್ನು ಗ್ರಹಿತಲ್ಲ ಅಂದರೆ ಲಾಜಿಕ್ಕೇ ಧರ್ಮವನ್ನು ಗ್ರಹಿತಲ್ಲ ಅಂದರೆ ಪ್ರತ್ಯಕ್ಷದ ಪಾಡೇನು? ನಿಗಮನ ಪ್ರಸಂಗೆ ಪರತಃ ಅಪ್ರಾಮಾಣ್ಯಂ ದೃಢಯತಿ ಅಪ್ರಾಮಾಣ್ಯಸ್ಯತಿ. ಅದರಿಂದಾಗಿ ಪ್ರಾಮಾಣ್ಯವನ್ನು ಕನ್ಕ್ಲೂಡ್ ಮಾಡುವಾಗ
ಅಪ್ರಾಮಾಣ್ಯದ ಬಗೆಗೂ ಮಾತನಾಡ್ತಾರೆ. ಆದಿಶಬ್ದಾತ್ ಅಜ್ಞಾನ ವಿಪ್ರಲಂಭವು ದ್ರಷ್ಟವ್ಯವು. ಇಷ್ಟ ಆಯಿತು. ಇದು ಇರುವಂಥದ್ದು. ನಚ ಅನುಮಾನಾದೀನಾಮಿತಿ ಆದಿಪದೇನ ಪ್ರತ್ಯಕ್ಷಂ ಪೌರುಷೇಯಾಗಮಶ್ಚ ಗೃಹ್ಯೇತೆ. ಆದಿಪರದಿಂದ ಪ್ರತ್ಯಕ್ಷವನ್ನು ಪೌರುಷೇಯಾಗಮವನ್ನು ಗ್ರಹಿಸಬೇಕು. ಇದು ನಿರ್ಣಯ ಚಂದ್ರಿಕ. ನಚ ಅನುಮಾನಾದೀನಾಮ್ ಅಂದ್ರಲ್ಲ, ಪ್ರತ್ಯಕ್ಷ ಮತ್ತು ಪೌರುಷೇಯ ವಾಕ್ಯ ಎರಡನ್ನು ತಗೊಳ್ಬೇಕು. ಇಲ್ಲಿಗೆ ಈ ಮೂಲದ ಚಿಂತನೆ ಮುಗೀತು. ಇನ್ನು ನಾವೀಗ 27ನೆಯ ಪೇಜಿಗೆ ಬರ್ತಾ ಇದ್ದೀವಿ. ವಾಚಾ ವಿರೂಪ ನಿತ್ಯಯ. ವಾಚಾ ವಿರೂಪ ನಿತ್ಯಯ ಅನ್ನುವಂತಹ ಒಂದು ವೇದ ಮಂತ್ರ ಆಯ್ತಾ. 8ನೆಯ ಅಷ್ಟಕ, 8ನೆಯ ಮಂಡಲ, 75ನೆಯ ಸೂಕ್ತ, 6ನೆಯ ಋಕ್. ವಾಚಾವಿರೂಪ ನಿತ್ಯಯ. ಇದಕ್ಕೆ ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಗುರುಗಳು. ಅದು ಇಡೀ ಮಂತ್ರವನ್ನು ತಗೊಂಡು ವ್ಯಾಖ್ಯಾನ ಮಾಡಿದ್ದಾರೆ ಆಚಾರ್ಯರು. ವೇದ ಎಲ್ಲಿ ಹೇಳಿಕೊಂಡಿದೆ ತನ್ನನ್ನು ನಿತ್ಯ ಅಂತ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ವಾಚಾ ವಿರೂಪ ನಿತ್ಯಯ ಅಂತ ಒಂದು ವೇದವಾಣಿ ಇದೆ. ಅದು ತನ್ನನ್ನು ನಿತ್ಯ ಅಂತ ಹೇಳಿಕೊಂಡಿದೆ. ಇನ್ನೊಂದು ಕಡೆ ಪೈಂಗಿ ಶ್ರುತಿ ಅಂತ, ಅದು ಇವತ್ತು ಪೈಂಗಿನ ತೃಪ್ಯಂತು ಅಂತ ಬ್ರಹ್ಮಯಜ್ಞದಲ್ಲಿ ತರ್ಪಣ ಬಿಡ್ಲಿಕ್ಕಷ್ಟೇ ನಮಗೆ ಗೊತ್ತಿರೋದು. ಇವತ್ತು ಪೈಂಗಿ ಶ್ರುತಿ ಎಲ್ಲೂ ಸಿಗಲ್ಲ. ಆಯ್ತಾ. ನಿತ್ಯಯ ನಿತ್ಯಯ ಸ್ತೌಮಿ ಬ್ರಹ್ಮ ತತ್ಪರಮಂ ಪದಂ ಇತಿ ಶ್ರುತಿರ್ವಾವ ನಿತ್ಯ ಅನಿತ್ಯಾವಾವ ಸ್ಮೃತಯಃ ಯಾಶ್ಚಾನ್ಯ ವಾಚಃ ಇತಿ ಪೈಂಗಿ ಶ್ರುತಿ ಅಂದರು. ನಿತ್ಯಯ ನಿತ್ಯಯ ಸ್ತೌಮಿ ಬ್ರಹ್ಮ ತತ್ಪರಮಂ ಪದಂ ಅನ್ನೋದು ಒಂದು ವೇದ. ನಿತ್ಯವಾದ ಅನಿತ್ಯವಾದ ಮಾತುಗಳಿಂದ ಪರಮ ಮಹದ್ ಬ್ರಹ್ಮನನ್ನು ಸ್ತೋತ್ರ ಮಾಡ್ತೇನೆ. ಯಾವುದು ನಿತ್ಯ ಮತ್ತು ಅನಿತ್ಯ? ಶ್ರುತಿರ್ವಾವ ನಿತ್ಯ, ಅದೇ ಉಲ್ಲೇಖಿಸುತ್ತೆ, ಅದೇ ವಿವರಿಸುತ್ತೆ. ಶ್ರುತಿರ್ವಾವ ನಿತ್ಯ, ವೇದ ಅನ್ನೋದು ನಿತ್ಯ. ಅನಿತ್ಯವಾವ ಸ್ಮೃತಯ, ಸ್ಮೃತಿ ಅನ್ನೋದು ಅನಿತ್ಯ. ಯಾಶ್ಚಾನ್ಯ ವಾಚ, ಉಳಿದ ಎಲ್ಲ ಮಾತುಗಳು ಸ್ಮೃತಿಯೇ. ಸ್ಮೃತಿ ಅಂದ್ರೆ ಏನು ಗೊತ್ತಾ? ಪೌರುಷೇಯ ಗ್ರಂಥ ಅಂತ ಅರ್ಥ. ಮನುಸ್ಮೃತಿ ಅಂತಾರಲ್ಲ, ಮನು ಬರದ ಗ್ರಂಥ. ನಂತರ ಆ ಹೆಸರು ಇಡಲ್ಲ. ಸ್ಮೃತಿ ಅಂದ್ರೇನು? ಮನುಷ್ಯನ ನೆನಪಿನಿಂದ ಎದ್ದು ಬಂದದ್ದು ಅಂತ ತಾನೆ. ಅದರಿಂದ ಸ್ಮೃತಿ ಅಂತಂದರೆ ಹಾಗೆ. ವಿಜ್ಞೇಯಂ ಪರಮಂ ಬ್ರಹ್ಮ ಜ್ಞಾಪಿಕಾ ಪರಮಾಶ್ರುತಿ ಅನಾದಿನಿತ್ಯ ಸಾ ತಚ್ಚ ವಿನಾತಾಂ ನ ಸಗಮ್ಯತೆ ಇತಿ ಕಾಟ್ಯಾಯನ ಶ್ರುತಿ. ತಿಳಿಯಬೇಕಾದ ಪದಾರ್ಥಗಳಲ್ಲಿ ಮಿಗಿಲಾದವ ಬ್ರಹ್ಮ, ತಿಳಿಸುವ ವಸ್ತುಗಳಲ್ಲಿ ಮಿಗಿಲಾದದ್ದು ವೇದ. ವೇದವೂ ಅನಾದಿನಿತ್ಯ, ತಚ್ಚ ಬ್ರಹ್ಮನೂ ಅನಾದಿನಿತ್ಯ. ವೇದವಿಲ್ಲದೆ ದೇವರನ್ನು ತಿಳಿಲಿಕ್ಕಾಗಲ್ಲ. ತಾಂ ವಿನಾ ಸಹ ನಗಮ್ಯತೆ ಅಂತ ಕಾಟ್ಯಾಯನ ಶ್ರುತಿ. ಸಹಸ್ರಧಾ ಮಹಿಮಾನಃ ಸಹಸ್ರಂ ಯಾವದ್ ಬ್ರಹ್ಮ ವಿಷ್ಠಿತಂ ತಾವತೀವಾಗ್. ಸಹಸ್ರಧಾ ಮಹಿಮಾನಃ, 1000 ಮಹಿಮೆಗಳುಂಟು, ಅನಂತ ಮಹಿಮೆಗಳುಂಟು. ಸಹಸ್ರಂ ಯಾವದ್ ಬ್ರಹ್ಮ ವಿಷ್ಠಿತಂ ತಾವತೀವಾಕ್. ವೇದ ಎಲ್ಲಿ ತನಕ ಇರುತ್ತೆ? ಅದು 1000 ಕಾಲದ ತನಕ ಇರುತ್ತೆ ಅಂತ ಇದೆ. ಇನ್ನು ಈ ವೇದದ ಬಗೆಗೆ ಹೇಳ್ತಾ, ಕಶ್ಚಂದಸಾಂ ಯೋಗಮಾವೇದ ಧೀರಃ ಕೋಧಿಷ್ಣ್ಯಾಂ ಪ್ರತಿವಾಚಂ ಪಪಾದ ಇತಿ ಚ. ಕಹ, ಯಾರು ಛಂದಸಾಂ ವೇದದ ಯೋಗಂ ನಿಜವಾದ ಅರ್ಥವನ್ನು ವೇದ ತಿಳಿದಿದ್ದಾನೆ. ಕಹ ವೇದ, ಬ್ರಹ್ಮದೇವರು ತಿಳಿದಿದ್ದಾರೆ.
ಧಿಷ್ಣ್ಯಾಂ ದೇವರನ್ನು ಕುರಿತು, ವಾಚಂ ಎಲ್ಲ ಮಾತನ್ನು, ಪ್ರತಿಪಪಾದ ಯಾರು ಪ್ರತಿಪಾದನೆ ಮಾಡಿದ್ದಾನೆ, ಕಹ ಬ್ರಹ್ಮದೇವರು ಪ್ರತಿಯೊಂದು ಮಾತು ಕೂಡ ದೇವರ ಗುಣಗಳನ್ನು ಹೇಳುತ್ತೆ ಅಂತ ಸಮರ್ಥನೆ ಮಾಡಿದ್ದಾರೆ. ಹೀಗೆ ಅನೇಕ ಶ್ರುತಿ ಸ್ಮೃತಿಗಳನ್ನು ಇಲ್ಲಿ ಕೊಟ್ಟರು, ವೇದಗಳನ್ನೇ ಕೊಟ್ಟರು. ವೇದ ಅಪೌರುಚೇಯ ಅನ್ನಲಿಕ್ಕೆ ವೇದಗಳನ್ನೇ ಕೊಟ್ಟರು. ಇದಕ್ಕೆ ಇರುವ 3 ಜನರ ವ್ಯಾಖ್ಯಾನವನ್ನು ನಾವು ಮುಂದಿನ ಬಾರಿ ನೋಡೋಣ. ಕೃಷ್ಣಾರ್ಪಣಮಸ್ತು.